ನೀವು ಗೆಲ್ಸಿದ್ರಿ ನಾನು ಡೆಲ್ಲಿಗೆ ಹೋಗಿ ಕೂತ್ಕೊಂಡಿಲ್ಲ. ನಾನು 1500 ಕೋಟಿ ರೂಪಾಯಿ ಕೊಡ್ತಿದ್ದೀನಿ. ಇವತ್ತು ರಸ್ತೆಗೆ 200 ಕೋಟಿ ರೂಪಾಯಿ, ಬಡವರಿಗೆ 10,000 ಸೈಟನ್ನ ಇನ್ನು 2 ವರ್ಷದೊಳಗಡೆ ಯಾರ್ಯಾರು ಬಡವರಿದ್ದಾರೆ ಅವರೆಲ್ಲರೂ ಕೂಡ ಹಂಚುವಂತ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ ತಾಲೂಕಿನ ಅಭಿವೃದ್ಧಿಗೆ ನಾನು ನಿಮ್ ಮನೆ ಮಗನಾಗಿ, ನಿಮ್ ಸ್ನೇಹಿತನಾಗಿ, ನಿಮ್ ಸಹೋದರನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಿಮ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಶಕ್ತಿ ತುಂಬುವಂತ ಕೆಲಸನ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಕೂಲಿ ಕೇಳಲಿಕ್ಕೆ ಬಂದಿದ್ದೇನೆ. ಕೊಡಲು ಕೋಟಿ ಮಂದಿ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ 100 ಶಾಲೆಗಳನ್ನ ಮುಂದೊಂದು ದಿನದಲ್ಲಿ ಕಟ್ಟಕ್ಕೆ ಇವತ್ತು ಸಂಕಲ್ಪವನ್ನ ಮಾಡಿದ್ದೇನೆ. ತಮ್ಮ ಆಶೀರ್ವಾದವನ್ನ ಕೇಳ್ತಾರೆ. ತಾಲೂಕಲ್ಲಿ 100 ಬೆಡ್ ತಾಯಿ ಮಗು ಆಸ್ಪತ್ರೆಯನ್ನ ಪ್ರಾರಂಭ ಮಾಡಲಿಕ್ಕೆ 80 ಕೋಟಿ ರೂಪಾಯಿ ಅನುದಾನವನ್ನು ತಂದು ಕೆಲಸ ಪ್ರಾರಂಭ ಆಗಿದೆ. ಎಷ್ಟು ಬೇಕೋ ಅಷ್ಟು ಕೊಡುವಂತ ವ್ಯವಸ್ಥೆ ಎಲ್ಲರ ಆಗಿದೆ. ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ, ಇಡೀ ನನ್ನ ಕ್ಷೇತ್ರದಲ್ಲಿ ಆಗಿದೆ. ಅದನ್ನ ಮಾಡಿದವರು ಯಾರು ಅಲ್ಲ, ನಿಮ್ಮ ಸೇವಕ ಅಂತಕ್ಕಂಥದ್ದನ್ನ ಇವತ್ತು ನೀವು ಮರಿಬಾರದು. ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡಿ. ನಾನು ಮುಂದಕ್ಕೆ ಈ ತಾಲೂಕನ್ನ ಮಾದರಿ ತಾಲೂಕನ್ನಾಗಿ ಈ ಜಿಲ್ಲೆನಲ್ಲಿ ಮಾಡುವಂತ ಕೆಲಸವನ್ನ ಮಾಡಿ ತೀರ್ತೇನೆ. ಅದಕ್ಕೆ ನಿಮ್ಮ ಮತ ಕೊಡಿ ಅಂತ ಹೇಳಿ ಕೇಳಲಿಕ್ಕೋಸ್ಕರ ಬಂದಿದ್ದೇನೆ.